ಹೆಲೋ ಅಮಿಗೋಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಹೊಸ ಸೀರೀಸ್ನ ವಿಡಿಯೋಗೆ ಸ್ವಾಗತ. ಸೊ ಈ ವಿಡಿಯೋ ಬಂದು ಹೊಸ ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಅದೇ ಸ್ಟೋರಿ ಟೈಮ್. ಎವ್ರಿ ವೀಕ್ ಒಂದು ಬ್ರ್ಯಾಂಡ್ನ ಫೇಲ್ಯೂರ್ ಹಾಗೂ ಸಕ್ಸಸ್ ಸ್ಟೋರಿನ ತಿಳಿಸೋ ಒಂದು ಸಣ್ಣ ಪ್ರಯತ್ನನೇ ಈ ಸ್ಟೋರಿ ಟೈಮ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಲೆಟ್ಸ್ ಬಿಗಿನ್ ದ ಶೋ. ಫಸ್ಟ್ ಬ್ರ್ಯಾಂಡ್ ಬಂದು ಬಜಾಜ್. ಬಜಾಜ್ ಶುರು ಹೇಗಾಯಿತು, ಬಜಾಜ್ನ ಸ್ಥಾಪಕರು ಯಾರು, ಬಜಾಜ್ನ ಡೌನ್ಫಾಲ್ ಹಾಗೂ ಸಕ್ಸಸ್ ಆಗಿದ್ದು ಹೇಗೆ, ಬಜಾಜ್ನ ಫ್ಯೂಚರ್ಸ್ ಪ್ಲ್ಯಾನ್ ಏನು, ಬನ್ನಿ ತಿಳ್ಕೊಳ್ಳೋಣ. ಬಜಾಜ್ ಶುರುವಾಗಿದ್ದು 1945ರಲ್ಲಿ. ಇದರ ಸ್ಥಾಪಕರು ಜಮ್ನಾಲಾಲ್ ಬಜಾಜ್. ಬಜಾಜ್ ಬಂದು ಪ್ರಪಂಚದ 3ನೇ ಅತಿ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಹಾಗೂ ಭಾರತದ 2ನೇ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಬಜಾಜ್ನ ಹಿಸ್ಟರಿ ಬಗ್ಗೆ ತಿಳ್ಕೊಳ್ಳೋಣ. ಬಜಾಜ್ನ ಸ್ಥಾಪಕರಾದ ಜಮ್ನಾಲಾಲ್ ಬಜಾಜ್ ಅವರು ಹುಟ್ಟಿದ್ದು 1889 ರಾಜಸ್ಥಾನದಲ್ಲಿ. ಒಂದು ಬಡ ಕುಟುಂಬಕ್ಕೆ ಜನಿಸಿದ್ದರು. ರಾಜಸ್ಥಾನದ ವ್ಯಾಪಾರಿಯೊಬ್ಬರು ಜಮ್ನಾಲಾಲ್ ಬಜಾಜರನ್ನು ಪಡೆದರು. ಅವರೇ ಸೇತ್ ಬಚ್ಚಾರಾಜ್ ಬಜಾಜ್. ಸೇತ್ ಬಚ್ಚಾರಾಜ್ ಬಜಾಜ್ ಅವರಿಗೆ ಬ್ರಿಟಿಷರ ಜೊತೆ ಒಳ್ಳೆಯ ಸಂಬಂಧವಿತ್ತು ಹಾಗೂ ಕಾಟನ್ ಬಿಸ್ನೆಸ್ ನಡೆಸುತ್ತಿದ್ದರು. ಸೇತ್ ಬಚ್ಚಾರಾಜ್ ಬಜಾಜ್ ಅವರ ಮರಣ ನಂತರ ಜಮ್ನಾಲಾಲ್ ಬಜಾಜ್ ಅವರು ಬಿಸ್ನೆಸ್ ನೋಡಿಕೊಳ್ಳುತ್ತಿದ್ದರು. 1927ರಲ್ಲಿ ಬಚ್ಚಾರಾಜ್ ಆ್ಯಂಡ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಎಂಬ ಕಂಪನಿ ಸ್ಥಾಪಿಸಿದರು. ಬಜಾಜ್ ಗ್ರೂಪ್ನ ಎಂಪೈರ್ ಶುರು ಆಯಿತು. ಜಮ್ನಾಲಾಲ್ ಬಜಾಜ್ ಅವರು ಫ್ರೀಡಮ್ ಫೈಟರ್ ಆಗಿದ್ದರು ಹಾಗೂ ಗಾಂಧೀಜಿ ಅವರ ಜೊತೆ ಸ್ವದೇಶಿ ಆಂದೋಲನದಲ್ಲಿ ಸೇರಿಕೊಂಡಿದ್ದರು. ಜಮ್ನಾಲಾಲ್ ಬಜಾಜ್ ಅವರು ಇನ್ನಷ್ಟು ಫ್ಯಾಕ್ಟರಿಗಳನ್ನು ಶುರು ಮಾಡಿ ಭಾರತೀಯರಿಗೆ ಕೆಲಸ ಹಾಗೂ ಜನರು ಮೇಕ್ ಇನ್ ಇಂಡಿಯಾ ವಸ್ತುಗಳನ್ನು ಬಳಸಬೇಕೆಂದು ಕೆಲವು ಫ್ಯಾಕ್ಟರಿಗಳನ್ನು ಶುರು ಮಾಡಿದರು. 1931ರಲ್ಲಿ ಗಾಂಧಿ ಅವರ ಸಲಹೆಯಿಂದ ಯುಪಿಯ ಲಖೀಂಪುರ್ ಖೇರಿಯಲ್ಲಿ ಹಿಂದೂಸ್ತಾನ್ ಶುಗರ್ ಮಿಲ್ಸ್ ಸ್ಥಾಪಿಸಿದರು. ಅದು ಈಗ ಬಜಾಜ್ ಹಿಂದೂಸ್ತಾನ್ ಲಿಮಿಟೆಡ್ ಆಗಿದೆ. ಇದು ಏಷ್ಯಾದ ಅತಿ ದೊಡ್ಡ ಶುಗರ್ ಮಿಲ್. ಜಮ್ನಾಲಾಲ್ ಅವರು ಗಾಂಧೀಜಿ ಅವರ ಜೊತೆ ತುಂಬ ಬ್ಯುಸಿ ಇರುತ್ತಿದ್ದರು. ಆಗ ಅವರ ಬಿಸ್ನೆಸ್ ಅನ್ನು ಅವರ ಹಿರಿಯ ಮಗ ಕಮಲಾನಯನ್ ಬಜಾಜ್ ಅವರು ನೋಡಿಕೊಳ್ಳುತ್ತಿದ್ದರು. ಆಗ ಬಜಾಜ್ ಸ್ಕೂಟರ್, 3 ವೀಲರ್, ಸಿಮೆಂಟ್, ಸ್ಟೀಲ್ ಮತ್ತು ಬಜಾಜ್ ಎಲೆಕ್ಟ್ರಿಕ್ಸ್ ಕಂಪನಿ ಸ್ಟಾರ್ಟ್ ಮಾಡಿದರು. 1945ರಲ್ಲಿ ಬಚ್ಚಾರಾಜ್ ಟ್ರೇಡಿಂಗ್ ಪ್ರೈವೇಟ್ ಲಿಮಿಟೆಡ್ ಸ್ಥಾಪಿಸಿದರು. ಅದನ್ನು ನಾವು ಈಗ ಬಜಾಜ್ ಆಟೋ ಎಂದು ಕರೆಯುತ್ತೇವೆ. ಬಜಾಜ್ ಗ್ರೂಪ್ ಭಾರತದ 3ನೇ ಅತಿ ದೊಡ್ಡ ಬಿಸ್ನೆಸ್ ಗ್ರೂಪ್. ಇದು ಬಜಾಜ್ನ ಹಿಸ್ಟರಿ. ಈಗ ಬಜಾಜ್ ಆಟೋ ಜರ್ನಿ ನೋಡೋಣ ಬನ್ನಿ. ಜರ್ನಿ ಆಫ್ ಬಜಾಜ್ ಆಟೋ. ಸ್ವಾತಂತ್ರ್ಯದ ನಂತರ 2 ವೀಲರ್ಸ್ ಹಾಗೂ 3 ವೀಲರ್ಸ್ನ ಅವಶ್ಯಕತೆ ತುಂಬ ಹೆಚ್ಚಾಯಿತು. ಆದರೆ ನಮ್ಮ ಹತ್ರ ಯಾವುದೇ ಟೆಕ್ನಾಲಜಿ ಇರಲಿಲ್ಲ ಹಾಗೂ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ವ್ಯವಸ್ಥೆ ಇರಲಿಲ್ಲ. ಜೊತೆಲಿ ಗೌರ್ನಮೆಂಟ್ ಯಾವುದೇ ವಿದೇಶಿ ಕಂಪನಿಗಳಿಗೆ ಬಿಸ್ನೆಸ್ ಮಾಡಲು ಅವಕಾಶ ಕೊಡಲಿಲ್ಲ. ಇದರಿಂದ ಕಮಲಾನಯನ್ ಬಜಾಜ್ ಅವರು ಯುರೋಪ್ ಕಂಟ್ರೀಸಿಂದ 2 ವೀಲರ್ಸ್, 3 ವೀಲರ್ಸ್ ಇಂಪೋರ್ಟ್ ಮಾಡಿ ಸೇಲ್ ಮಾಡುತ್ತಿದ್ದರು. 1959ರಲ್ಲಿ ಗೌರ್ನಮೆಂಟಿಂದ ಪ್ರೊಡಕ್ಷನ್ಗಾಗಿ ಲೈಸೆನ್ಸ್ ಪಡೆದರು. 1960ರಲ್ಲಿ ಬಜಾಜ್ ಆಟೋ ಎಂಬ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಸ್ಥಾಪಿಸಿದರು. ಕಂಪನಿಯನ್ನು ಸ್ಟಾರ್ಟ್ ಮಾಡಿದರು, ಆದರೆ ಮಾಡೋದಾದರೂ ಏನು? ಈ ಸಮಯದಲ್ಲಿ ಇಟಲಿಯ ಫೇಮಸ್ ಕಂಪನಿ ಜೊತೆ ಟೈಅಪ್ ಆಗಿ ಸ್ಕೂಟರ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿದರು. ಅದೇ ಪಿಯಾಜಿಯೋನ ವೆಸ್ಪಾ ಲಾಂಚ್ನ ನಂತರ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತು. 1965ರಲ್ಲಿ ಕಮಲಾನಯನ್ ಬಜಾಜ್ ಅವರು ತಮ್ಮ ಎಲ್ಲ ಬಿಸ್ನೆಸ್ ಜವಾಬ್ದಾರಿಯನ್ನು ಅವರ ಮಗ ರಾಹುಲ್ ಬಜಾಜ್ ಅವರಿಗೆ ನೀಡಿದರು. ರಾಹುಲ್ ಅವರು ತಮ್ಮ ಎಜುಕೇಷನನ್ನು ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ನಲ್ಲಿ MBA ಮುಗಿಸಿ ಬಂದಿದ್ದರು. ರಾಹುಲ್ ಅವರು ಅವರ ಬಿಸ್ನೆಸ್ಸನ್ನು ಅತಿ ವೇಗವಾಗಿ ಎಕ್ಸ್ಪ್ಯಾಂಡ್ ಮಾಡಬೇಕು ಎಂದುಕೊಂಡಿದ್ದರು. ಆದರೆ ಗವರ್ನಮೆಂಟ್ನ ಪರ್ಮಿಷನ್ ಇಲ್ಲದೆ ಮಾಡಲಾಗುತ್ತಿರಲಿಲ್ಲ. ಮತ್ತು 1971ರಲ್ಲಿ ಪಿಯಾಜಿಯೋ ಅವರ ಲೈಸೆನ್ಸ್ ರಿನ್ಯೂ ಕೂಡ ಮಾಡಿಸಲಿಲ್ಲ. ಈಗ ಬಜಾಜ್ ತನ್ನ ಸ್ವಂತ ಗಾಡಿಗಳನ್ನು ತಯಾರಿಸಲು ಹಗಲು ರಾತ್ರಿ ಕಷ್ಟಪಟ್ಟರು. 1977ರಲ್ಲಿ ವೆಸ್ಪಾಯಿಂದ ಇನ್ಸ್ಪೈರ್ ಆಗಿ ಸ್ಕೂಟರನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದರು. ಅದೇ ಬಜಾಜ್ ಚೇತಕ್. API ಲ್ಯಾಂಬ್ರೆಟಾದ ನಂತರ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಆದ 2ನೇ ಸ್ಕೂಟರ್ ಚೇತಕ್. ನೀವೇನಾದರೂ 80s or 90s ಕಿಡ್ಸ್ ಆಗಿದ್ದರೆ ಈ ಗಾಡಿಯನ್ನು ಓಡಿಸಿರ್ತೀರಾ ಅಥವಾ ಬಜಾಜ್ನ ಆ್ಯಡನ್ನು ನೋಡಿರ್ತೀರ. ಹಮಾರಾ ಬಜಾಜ್. ये ज़मीं ये आसमां, ये ज़मीं ये आसमां, हमारा कल हमारा आज, हमारा कल
हमारा आज बुलंद भारत की बुलंद तस्वीर, हमारा बजाज, हमारा बजाज। ಚೇತಕ್ ಮಾರ್ಕೆಟ್ಗೆ ಬಂದ ನಂತರ ಎಷ್ಟು ಫೇಮಸ್ ಆಗುತ್ತೆ ಅಂದರೆ ಇದರ ಬುಕ್ಕಿಂಗ್ ನಂತರ ವರ್ಷಗಳು ವೆಯ್ಟ್ ಮಾಡಬೇಕಾಯಿತು. ಇದಾಗಿತ್ತು ಜರ್ನಿ ಆಫ್ ಬಜಾಜ್. ಈಗ ಡೌನ್ಫಾಲ್ ಆಫ್ ಬಜಾಜ್ ಶುರುವಾಯಿತು. 1990s ಟೈಮಲ್ಲಿ ಗವರ್ನಮೆಂಟ್ ಹೊಸ ಚೇಂಜಸ್ ಮಾಡಿತ್ತು. ಅದರ ನಂತರ ಗವರ್ನಮೆಂಟ್ ಫಾರಿನ್ ಪ್ಲೇಯರ್ಸ್ಗೆ ಇಂಡಿಯಾದಲ್ಲಿ ಬಿಸ್ನೆಸ್ ಮಾಡುವ ಅವಕಾಶ ಮಾಡಿಕೊಟ್ಟಿತ್ತು. ಆಗ ಬ್ರ್ಯಾಂಡ್ಸ್ ಎಂಟ್ರಿ ಕೊಟ್ಟವು. ಅವೇ ಹೋಂಡಾ, ಸುಜುಕಿ, ಯಮಹಾ ಹಾಗೂ ಕವಾಸಾಕಿ. ಹೋಂಡಾ ಭಾರತದಲ್ಲಿ ಬಿಸ್ನೆಸ್ ಮಾಡಲು ಲೋಕಲ್ ಪ್ಲೇಯರ್ಸ್ನ ಅವಶ್ಯಕತೆ ಇತ್ತು ಹಾಗೂ ಅವರಿಗೆ ನೂರಾರು ಅಪ್ಲಿಕೇಶನ್ಸ್ ಹೋಗಿತ್ತು. ಅದರಲ್ಲಿ ಹೋಂಡಾದವರು 3 ಕಂಪನಿಗಳನ್ನು ಸೆಲೆಕ್ಟ್ ಮಾಡಿದರು. ಅದೇ ಹೀರೋ, ಬಜಾಜ್ ಹಾಗೂ ಕೈನೆಟಿಕ್. ಬಜಾಜ್ ಆಗ ಬಿಗ್ ಪ್ಲೇಯರ್ ಆಗಿದ್ದರಿಂದ ಹೋಂಡಾ ಚಿಕ್ಕ ಪ್ಲೇಯರ್ಗಳ ಜೊತೆ ಬಿಸ್ನೆಸ್ ಮಾಡಬೇಕು ಎಂದುಕೊಂಡಿತ್ತು. ಹೋಂಡಾ ಹೀರೋ ಹಾಗೂ ಕೈನೆಟಿಕ್ನವರ ಜೊತೆ ಬಿಸ್ನೆಸ್ ಮಾಡಲು ನಿರ್ಧರಿಸಿದರು. ಆಗ ಮೋಟಾರ್ ಸೈಕಲ್ ಬಿಸ್ನೆಸ್ ಹೀರೋ ಅವರಿಗೆ ಹಾಗೂ ಸ್ಕೂಟರ್ ಬಿಸ್ನೆಸ್ ಕೈನೆಟಿಕ್ ಅವರಿಗೆ ಕೊಟ್ಟರು. ಈಗ ಶುರುವಾಯಿತು ಬಜಾಜ್ನ ಡೌನ್ಫಾಲ್. ಹೀರೋ ಹೋಂಡಾದ ಗೇರ್ ಬೈಕ್ಸ್ ಹಾಗೂ ಕೈನೆಟಿಕ್ ಸ್ಕೂಟರ್ನ ಮುಂದೆ ಬಜಾಜ್ನ 2 ವೀಲರ್ ಹಾಗೂ 3 ವೀಲರ್ ಸೇಲ್ಸ್ ಡ್ರಾಪ್ ಆಗ್ತಾ ಇತ್ತು. ಬಜಾಜ್ಗೆ 80% ಸೇಲ್ಸ್ ಬರುತ್ತಿದ್ದು ಸ್ಕೂಟರ್ನಿಂದ ಹಾಗೂ ಆಟೋ ಸೇಲ್ಸ್ ಇಯರ್ ಆನ್ ಇಯರ್ 40% ಡ್ರಾಪ್ ಆಗುತ್ತಿತ್ತು. ರಾಹುಲ್ ಅವರು 7.5 ಕೋಟಿ ವ್ಯಾಲ್ಯೂಯೇಷನ್ ಇದ್ದ ಕಂಪನಿಯನ್ನು ಸಾವಿರಾರು ಕೋಟಿ ವ್ಯಾಲ್ಯೂಯೇಷನ್ಗೆ ತಂದಿದ್ದರು. ಈಗ ಆ ಕಂಪನಿ ಅವರ ಕಣ್ಣು ಮುಂದೆ ಮುಳುಗುತ್ತಿತ್ತು. ಅವರಿಗೆ ಬೇರೆ ಆಪ್ಷನ್ನೇ ಇರಲಿಲ್ಲ. ಹೋಂಡಾ, ಯಮಹಾ, RX, ಸುಜುಕಿ ಅಂತ ರಿಫೈನ್ಡ್ ಹಾಗೂ ರಿಲಯಬಲ್ ಇಂಜಿನ್ನ ಎದುರು ಚೇತಕ್ ಸ್ಕೂಟರ್ಸ್ ನಿಲ್ಲಲು ಆಗಲಿಲ್ಲ. ಯಾವುದೇ ಕಂಪನಿ ಡೌನ್ಫಾಲ್ನ ನಂತರ ಮತ್ತೆ ರೈಸ್ ಆಗಲೇಬೇಕು. ಸೊ ಇಲ್ಲೇ ಸ್ಟೋರಿ ಒಳಗೆ ಎಂಟ್ರಿ ಕೊಟ್ಟ ಟ್ವಿಸ್ಟ್. ಬಜಾಜ್ ಅವರ ಟೈಮ್ ಚೇಂಜ್ ಮಾಡಲು ಬಂದರು. ರಾಹುಲ್ ಬಜಾಜ್ ಅವರ ಮಗ ರಾಜೀವ್ ಬಜಾಜ್ ಅವರು 1988ರಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಮುಗಿಸಿದರು. ರಾಜೀವ್ ಬಜಾಜ್ ಅವರ ಯೋಚನೆಗಳು ಅವರ ತಂದೆಗಿಂತ ವಿಭಿನ್ನವಾಗಿತ್ತು. ಇದರಿಂದ ಇಬ್ಬರ ಮಧ್ಯೆ ಭಿನ್ನಾಭಿಪ್ರಾಯಗಳು ಉಂಟಾಯಿತು. ಆದರೆ ಈಗ ಅವರಿಬ್ಬರ ಪ್ರಯಾರಿಟಿ ಕಂಪನಿಯನ್ನು ಉಳಿಸುವುದು. ರಾಜೀವ್ ಬಜಾಜ್ ಅವರು ಸ್ಕೂಟರ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಕ್ಲೋಸ್ ಮಾಡಿ ಮೋಟಾರ್ ಸೈಕಲ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡುತ್ತಾರೆ. ಅರ್ಲಿ 2000ರಲ್ಲಿ ಜಪಾನ್ನ ಕವಾಸಾಕಿ ಜೊತೆ ಪಾರ್ಟ್ನರ್ಶಿಪ್ಪಿನಲ್ಲಿ ಕೆಲವು ಬೈಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಹಾಗೂ ಲಾಂಚ್ ಮಾಡುತ್ತಾರೆ. ಅದುವೇ KB100, ಬಾಕ್ಸರ್, ಕ್ಯಾಲಿಬರ್, ಎಲಿಮಿನೇಟರ್ ಹಾಗೂ 125. ಮತ್ತು ಬೈಕ್ಸನ್ನು ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಕೂಡ ಮಾಡುತ್ತಾರೆ. ಬಾಕ್ಸರ್ ಆಫ್ರಿಕಾದ ಲಾರ್ಜೆಸ್ಟ್ ಸೆಲ್ಲಿಂಗ್ ಬೈಕ್ ಆಗುತ್ತೆ ಹಾಗೂ ಇಂಡಿಯಾದಲ್ಲಿ ಕ್ಯಾಲಿಬರ್ಗೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಗುತ್ತೆ. ರಾಜೀವ್ ಬಜಾಜ್ ಅವರು ಈಗ ಅವರ ಸ್ಟ್ರಾಟಜಿಯನ್ನು ಚೇಂಜ್ ಮಾಡಿದರು. ಎಲ್ಲ ಕಂಪನಿಗಳು ಮಿಡಲ್ ಕ್ಲಾಸ್ ಹಾಗೂ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಅಫೋರ್ಡಬಲ್ ಪ್ರೈಸ್ನಲ್ಲಿ ಚೀಪ್ ಹಾಗೂ ಲೋವರ್ CC ಬೈಕ್ಸ್ ಲಾಂಚ್ ಮಾಡುತ್ತಿತ್ತು. ಆಗ ರಾಜೀವ್ ಅವರು ತಮ್ಮ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ನೊಂದಿಗೆ ಒಂದು ಪವರ್ಫುಲ್ ಹಾಗೂ ಪರ್ಫಾರ್ಮೆನ್ಸ್ ಬೈಕ್ನ ತಯಾರು ಮಾಡಿದರು. 2001ರಲ್ಲಿ ಬಜಾಜ್ 150 ಪಲ್ಸರ್ ಹಾಗೂ 180 ಪಲ್ಸರ್ ಬೈಕನ್ನು ಭಾರತದಲ್ಲಿ ಲಾಂಚ್ ಮಾಡುತ್ತಾರೆ. ಸ್ಟೈಲಿಶ್ ಗಾಡಿ, ಪವರ್ಫುಲ್ ಇಂಜಿನ್, ಡಿಸ್ಕ್ ಬ್ರೇಕ್ ಹಾಗೂ ಸೈಡ್ ಸ್ಟ್ಯಾಂಡ್ ಇಂಡಿಕೇಟರ್ ಇವುಗಳು ಬೇರೆ ಗಾಡಿಗಳಿಗಿಂತ ವಿಭಿನ್ನವಾಗಿದ್ದವು. ಕಾಲೇಜ್ ಸ್ಟೂಡೆಂಟ್ಸ್ ಹಾಗೂ ಫ್ಯಾಮಿಲಿಗಳು ಅಫೋರ್ಡ್ ಮಾಡಲು ಬಜಾಜ್ ಅವರು ಬಜಾಜ್ ಫೈನಾನ್ಸ್ ಇಂದ ಲೋನ್ ಕೊಟ್ಟರು. ಬಜಾಜ್ನ ಟಾಪ್ ಸೆಲ್ಲಿಂಗ್ ಬೈಕ್ಸ್ಗಳಲ್ಲಿ ಒಂದು ಬಜಾಜ್ ಪ್ಲಾಟಿನಾ. 2009ರಲ್ಲಿ ಕವಾಸಾಕಿ ತನ್ನ ಪ್ರೀಮಿಯಂ ಸೆಗ್ಮೆಂಟ್ ಬೈಕ್ಸ್ನ ಸೇಲ್ಸ್ ಹಾಗೂ ಸರ್ವಿಸ್ಗಾಗಿ ಬಜಾಜ್ ಜೊತೆ ಡೀಲ್ ಸೈನ್ ಮಾಡಿದರು. ಆದರೆ ರಾಜೀವ್ ಅವರಿಗೆ ತಮ್ಮದೇ ಆದ ಸ್ಪೋರ್ಟ್ಸ್ ಸೆಗ್ಮೆಂಟ್ ಬೈಕ್ಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡುವ ತುಂಬ ಆಸೆ ಇತ್ತು. ಆಗ ಆಸ್ಟ್ರೇಲಿಯಾದ ಕಂಪನಿ KTM ಬ್ಯಾಂಕ್ರಪ್ಟ್ ಆಗಿ ಮುಳುಗೋ ಪರಿಸ್ಥಿತಿಯಲ್ಲಿತ್ತು. ಆಗ ರಾಜೀವ್ ಅವರು KTMನ 14.5% ಸ್ಟೇಕ್ ತಗೊಂಡು ಅಫೋರ್ಡಬಲ್ ಪ್ರೈಸ್ನಲ್ಲಿ ಬೈಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಹಾಗೂ ಸೇಲ್ ಮಾಡಲು ಭಾರತದಲ್ಲಿ ಪ್ಲ್ಯಾಂಟ್ ಸ್ಟಾರ್ಟ್ ಮಾಡಿದರು. ಈಗ KTMನ 48% ಸ್ಟೇಕ್ ಹೋಲ್ಡ್ ಮಾಡುತ್ತಿದ್ದಾರೆ. KTMನ ಅಡ್ವಾನ್ಸ್ ಟೆಕ್ನಾಲಜಿ ಹಾಗೂ ಇಂಟರ್ನ್ಯಾಷನಲ್ ರೆಕಗ್ನೈಸೇಷನ್ ಸಿಕ್ಕಿತು. ಇದರಿಂದ ಬಜಾಜ್ ಪಲ್ಸರ್ನ ಹೈಯರ್ CC ಸೆಗ್ಮೆಂಟ್ಸ್ ಬೈಕ್ ಕೂಡ ಲಾಂಚ್ ಮಾಡಿದರು. ಅದುವೇ ಪಲ್ಸರ್ AS, ಪಲ್ಸರ್ NS, RS. KTMನ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಆಸ್ಟ್ರೇಲಿಯಾದಲ್ಲಿ ತುಂಬಾ ಅಧಿಕವಾಗಿತ್ತು. ಭಾರತದಲ್ಲಿ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದಾಗ ಸುಮಾರು 30% ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ರಿಡ್ಯೂಸ್ ಆಯಿತು. 2012ರಲ್ಲಿ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ
200 ಲಾಂಚ್ ಮಾಡಲಾಯಿತು. ಇದು ಪಾಪ್ಯುಲರ್ ಹಾಗೂ ಸಕ್ಸಸ್ನ ನಂತರ ಡ್ಯೂಕ್ 390, RC200, RC390 ಲಾಂಚ್ ಮಾಡಿದರು. KTM ಬಂದ ನಂತರ ಕವಾಸಾಕಿಯ ಜೊತೆ ಸೆಪರೇಟ್ ಆಗಬೇಕಾಯಿತು, ಏಕೆಂದರೆ ಎರಡು ಕಂಪನಿಗಳು ಒಂದೇ ಸೆಗ್ಮೆಂಟ್ನ ಬೈಕ್ಸ್ ಮಾಡುತ್ತಿತ್ತು. KTM ಪ್ರೈಸ್ ಕಡಿಮೆ ಇದ್ದ ಕಾರಣ ಕವಾಸಾಕಿಯ ಸೇಲ್ಸ್ ಡ್ರಾಪ್ ಆಗುತ್ತಿತ್ತು. ಇದರ ನಡುವೆ 2010ರಲ್ಲಿ ಕವಾಸಾಕಿ ಪುಣೆಯಲ್ಲಿ ಇಂಡಿಯಾ ಕವಾಸಾಕಿ ಮೋಟರ್ಸ್ ಹೆಸರಿನಲ್ಲಿ ಅವರದೇ ಪ್ರೊಡಕ್ಷನ್ ಯೂನಿಟ್ ಸ್ಟಾರ್ಟ್ ಮಾಡಿದರು. 2017ರಲ್ಲಿ ಕವಾಸಾಕಿ ಭಾರತದಲ್ಲಿ ಬಜಾಜ್ ಜೊತೆಗಿನ ಸೇಲ್ಸ್ ಹಾಗೂ ಸರ್ವಿಸ್ ಕಾಂಟ್ರಾಕ್ಟ್ನ ಕ್ಲೋಸ್ ಮಾಡಿತು. ಬಜಾಜ್ ತನ್ನದೇ ಆದ ಬೇರೆ ಸೆಗ್ಮೆಂಟ್ನ ಬೈಕ್ಸ್ ಲಾಂಚ್ ಮಾಡಿತು. ಪ್ಲಾಟಿನಾ, ಡಿಸ್ಕವರ್, ಪಲ್ಸರ್, NS, RS ಹಾಗೂ ಡಾಮಿನಾ 400 ಪವರ್ ಕ್ರೂಸರ್ ಲಾಂಚ್ ಮಾಡಿತು. ಮತ್ತು 2017ರಲ್ಲಿ ಬಜಾಜ್ ಟ್ರಯಾಂಪ್ನ ಜೊತೆ ಸೇರಿ ಅಫೋರ್ಡಬಲ್ ಟ್ರಯಾಂಪ್ ಬೈಕ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಲು ಒಪ್ಪಂದ ಮಾಡಿಕೊಂಡಿತು. ಅದುವೇ 2023ರಲ್ಲಿ ಲಾಂಚ್ ಆದ ಟ್ರಯಾಂಪ್ ಸ್ಪೀಡ್ 400 ಹಾಗೂ ಸ್ಕ್ರ್ಯಾಮ್ಲರ್ 400. ಆಟೋ ಅಂದ ತಕ್ಷಣ ನಿಮಗೆ ನೆನಪಾಗುವುದೇ ಬಜಾಜ್ ಆಟೋ. ಈಗ 4 ವೀಲರಲ್ಲಿ ಕೂಡ ಲಾಂಚ್ ಮಾಡಿದ್ದಾರೆ. 2024ರಲ್ಲಿ ಬಜಾಜ್ ತನ್ನ ಬಿಗ್ಗೆಸ್ಟ್ ಪಲ್ಸರ್ ಎವರ್ ಅನ್ನು ಲಾಂಚ್ ಮಾಡಿದರು. ಅದುವೇ ಪಲ್ಸರ್ NS 400Z. ಬಜಾಜ್ ಫ್ಯೂಚರ್ನಲ್ಲಿ CNG ಬೈಕ್ ಹಾಗೂ ಲೈಟ್ ವೆಯ್ಟ್ ಡಾಮಿನರ್ 400 ಮ್ಯಾನುಫ್ಯಾಕ್ಚರಿಂಗ್ ಮಾಡಲು ಪ್ಲ್ಯಾನ್ ಮಾಡುತ್ತಿದೆ. ಬಜಾಜ್ನ 50% ರೆವೆನ್ಯೂ ಎಕ್ಸ್ಪೋರ್ಟ್ನಿಂದ ಬರುತ್ತೆ ಹಾಗೂ ಸುಮಾರು 70 ದೇಶಗಳಲ್ಲಿ 2 ವೀಲರ್ಸ್ ಮತ್ತು 3 ವೀಲರ್ಸ್ ಇವೆ. ಬಜಾಜ್ ಭಾರತದ 2ನೇ ಅತಿ ದೊಡ್ಡ 2 ವೀಲರ್ ಕಂಪನಿ. ಹಾಗಾದರೆ ಫಸ್ಟ್ ಯಾವುದು? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಹಾಗೂ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇನ್ ಕೇಸ್ ಇಷ್ಟ ಆಗಿದರೆ ಯು ನೋ ದ ಡ್ರಿಲ್, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತು ನೆಕ್ಸ್ಟ್ ವೀಕ್ ಒಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ರೈಡ್ ಸೇಫ್. ಸೈನಿಂಗ್ ಆಫ್ ಪುನೀತ್. ಬಾಯ್ ಬಾಯ್.